ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ರಾತ್ರೋರಾತ್ರಿ ಸ್ಟಾರ್ ಆದ ರಾನು ಮಂಡಲ್ಗೆ ಸಿಕ್ಕ ಖ್ಯಾತಿ, ಜನಪ್ರಿಯತೆ ಯಾರಿಗೂ ಅಷ್ಟು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜನ ಯಾರನ್ನು ಬೇಕಾದರೂ ಅಟ್ಟಕ್ಕೇರಿಸಿ ಪಟ್ಟ ಕಟ್ಟಿ ಮೆರೆಸೋಕ್ಕೂ ಸೈ, ಹಾಗೆ ಸ್ವಲ್ಪ ದಿಮಾಕು ಸೊಕ್ಕು ತೋರಿಸ್ಬಿಟ್ರೆ ಹೇಳ ಹೆಸರಿಲ್ಲದಂತೆ ಮೂಲೆ ಗುಂಪು ಮಾಡೋಕ್ಕೂ ಸೈ. ಸ್ನೇಹಿತರೆ, ಸ್ಟಾರ್ ಆಗಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಅಭಿಮಾನಿಗಳನ್ನು ಗಿಟ್ಟಿಸಿ ಬಣ್ಣದ ಲೋಕದಲ್ಲಿ ತಾರಿಯಾಗಿ ಮಿಂಚಿದ ಅನೇಕ ಸ್ಟಾರ್ಗಳೇ ಹಿಂದೆ ಕಣ್ಣೀರಿನ ಕಥೆಯೇ ಇದೆ. ಆದರೆ ರಾನು ಮಂಡಲ್ ಮೊದಲು ಭಿಕ್ಷುಕಿಯಾಗಿದ್ದವಳು. ಅಂತಹ ತಾಯಿಗೆ ಸಿಂಗರ್ ಪಟ್ಟವನ್ನು ಕಟ್ಟಿ ಮೆರೆಸಿದ ನಮ್ಮ ಜನ ಇದೀಗ ಮತ್ತದೇ ಜಾಗದಲ್ಲಿ ಕೂರಿಸಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ರಾನು ಮಂಡಲ್ ಸದ್ಯದ ಪರಿಸ್ಥಿತಿ ಹೇಗಿದೆ, ಎಲ್ಲಿದ್ದಾರೆ, ಜೊತೆಗೆ ಏನು ಮಾಡ್ತಾ ಇದ್ದಾರೆ, ಅವರ ಜನಪ್ರಿಯತೆ ದಿಢೀರ್ ಕುಸ್ತಿದ್ಯಾಕೆ ಅನ್ನೋ ವಿಷಯಗಳ ಕುರಿತಾಗಿ ನೋಡೋಣ. ಪಶ್ಚಿಮ ಬಂಗಾಳದ ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಬೇಡ್ತಾ ಇದ್ದಂಥ ರಾನು ಮಂಡಲ್ ಅಪರೂಪಕ್ಕೆ ಏನಾದರೂ 100 ರೂಪಾಯಿ ಯಾರಾದರೂ ಕೊಟ್ಟರೆ ಕೋಟಿ ರೂಪಾಯಿ ಕೊಟ್ಟಂತೆ ಭಾವಿಸ್ತಾ ಇದ್ದಂಥ ಸಾಮಾನ್ಯ ಹೆಂಗಸು. ಹೊಟ್ಟೆಪಾಡು ನಡೆದರೆ ಸಾಕಪ್ಪ ಅಂತಿದ್ದ ಹೆಂಗಸು. ಬಾಯಿಗೆ ಬಂದ ಹಿಂದಿ ಹಾಡುಗಳನ್ನೇ ಶ್ರುತಿ ಸ್ವರಗಳ ಜ್ಞಾನವಿಲ್ಲದೆ ಇದ್ದರೂ ಕೂಡ ರಾಗವಾಗಿ ಹಾಡ್ತಾ ಭಿಕ್ಷೆ ಬೇಡ್ತಾ ಇದ್ದಂಥ ಮಹಿಳೆ. ನೋಡಿ, ಇದಕ್ಕೆ ಅದೃಷ್ಟ ಅನ್ನೋದು. ಯಾಕೆ ಅಂದರೆ ಅದಾದ ಮೇಲೆ ಸಂಗೀತ ನಿರ್ದೇಶಕ ಹಿಮೇಶ್ ರಶ್ಮಿಯಾ ಇವಳ ಹಾಡಿಗೆ ಮನಸೋತ್ಬಿಟ್ರು. ಬಾಲಿವುಡ್ನಲ್ಲಿ ಒಂದು ಚಾನ್ಸ್ ಕೂಡ ಕೊಟ್ಟರು. ತೇರಿ ಮೇರಿ ಮೇರಿ ತೇರಿ ಸಾಂಗ್ ಇವಳ ಸುಮಧುರ ಕಂಠದಲ್ಲಿ ವರ್ಲ್ಡ್ ವೈಡ್ ಹಿಟ್ ಆಗಿಬಿಡ್ತು. ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆದರು. ಅವಳ ಫ್ಯಾನ್ಸ್ ಮಿಲಿಯನ್ ಲೆಕ್ಕದಲ್ಲಿ ದುಪ್ಪಟ್ಟಾಗಿ ಹೋಗ್ಬಿಡ್ತು. ಮನೆ ಬಾಗಿಲಿಗೆ ನಿರ್ಮಾಪಕರು, ನಿರ್ದೇಶಕರು, ಅಭಿಮಾನಿಗಳು ಹುಡುಕೊಂಡು ಬಂದರು. ಸಮಾರಂಭಗಳಿಗೆ, ಹಬ್ಬ ಹರಿದಿನಗಳಿಗೆ, ಹೋಟೆಲ್ ರೆಸ್ಟೋರೆಂಟ್ ಓಪನಿಂಗೆಲ್ಲ ಗೆಸ್ಟ್ ಆಗಿ ರಾನು ಮಂಡಲ್ಗೆ ಆಹ್ವಾನಗಳು ಕೂಡ ಹರಸಿ ಬಂದುಬಿಟ್ವು. ಆದರೆ ಹೇಗೆ ಖ್ಯಾತಿಯ ಅಮಲ್ನಲ್ಲಿ ತೇಲ್ತಾ ಇದ್ರೋ ಅದೇ ರೀತಿ ಇವಳ ಖ್ಯಾತಿಯೂ ಕೂಡ ಕೆಲವೇ ದಿನಗಳಲ್ಲಿ ಟುಸ್ಸಾಗು ಹೋಯಿತು. ಆಶಿಕಿ ಮೇರಿ ಹಾಡು ಹಾಡಿದ್ದ ರಾನು ಮಂಡಲ್ ವಾಯ್ಸ್ಗೆ ಸ್ಟಾರ್ ಸಿಂಗರ್ಗಳೇ ಫಿದಾ ಆಗಿಬಿಟ್ಟಿದ್ರು. 2019 ರಾನು ಮಂಡಲ್ ಸಕ್ಸಸ್ ಪೀಕ್ನಲ್ಲಿದ್ದಂಥ ಕಾಲಘಟ್ಟ ಎನ್ನಬಹುದು. ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಂಥ ಮಹಿಳೆ ಆಗಿಬಿಟ್ಟಿದ್ರು. ಇನ್ನು ದೂರವಾಗಿದ್ದಂಥ ರಾನು ಮಂಡಲ್ ಅವರ ಮಗಳು ಸಹ ಇವಳ ಸಕ್ಸಸ್ ನೋಡಿ, ಜೊತೆಗೆ ಕೈಯಲ್ಲಿ ಕಾಸು ನೋಡಿ ಓಡಿ ವಾಪಸ್ ಬಂದು ಅಮ್ಮನ ಹತ್ತಿರ ಕೂಡ ವಾಸ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ಲು. ಫೇಮಸ್ ಆಗ್ತಿದ್ದ ಹಾಗೆ ಈಕೆ ಹತ್ತಿದ ಏಣಿಯನ್ನು ಒದ್ದು ಬಿಟ್ಲು ಅನ್ನೋ ಮಾತುಗಳು ಕೂಡ ಬಹಳಷ್ಟು ಕೇಳಿಬಂದು. ಅದಕ್ಕೆ ಕಾರಣ ಕೂಡ ಇದೆ. ರಾನು ಮಂಡಲ್ ಬಳಿ ಸೆಲ್ಫಿ ಕೇಳಲಿಕ್ಕೆ ಬಂದಂಥ ಮಹಿಳೆಗೆ ಈಕೆ ಅವಮಾನ ಮಾಡಿಬಿಟ್ಟಿದ್ಲು. ಮಾಲ್ನಲ್ಲಿ ಭುಜ ಮುಟ್ಟಿದ್ದಕ್ಕೆ ಗರಂ ಆಗಿಬಿಟ್ಟಿದ್ಲು. ಜೊತೆಗೆ ಅದಾದ ನಂತರ ಈ ಘಟನೆಯ ನಂತರ ರಾನು ಮಂಡಲ್ ಮೇಲಿದ್ದಂಥ ಅಭಿಮಾನವೆಲ್ಲ ಕೊಚ್ಕೊಂಡು ಹೋಯಿತು. ಆಕ್ರೋಶ ವ್ಯಕ್ತವಾಗ್ತಾ ಹೋಯಿತು. ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಕೇಳಿಬಂದವು. ಭಿಕ್ಷೆ ಬೇಡ್ತಿದ್ದ ಹೆಣ್ಣಿಗೆ ಈ ಪರಿಯಾದ ಸೊಕ್ಕು ಒಳ್ಳೆಯದಲ್ಲ ಅಂತ ಕಮೆಂಟ್ಸ್ ಮಾಡಿದ್ರು. ನೋಡಿ, ಆಗಿನ ಕಾಲದಲ್ಲಿ ಅವಳ ಖ್ಯಾತಿ ಹೇಗಿತ್ತು ಅಂದರೆ ಮುಂಬೈನಲ್ಲಿ ಬಾಡಿಗೆ ಮನೆಯಲ್ಲಿ ರಾನು ಮಂಡಲ್ ವಾಸ ಮಾಡ್ತಾಯಿದ್ರು. ಸದ್ಯ ಈಗ ಆಕೆ ಕೋಲ್ಕತ್ತಾದಲ್ಲಿದ್ದಾರೆ. ಬಾಡಿಗೆಗೆ ದುಡ್ಡಿಲ್ಲದೆ, ಊಟಕ್ಕೆ ತಿನ್ನಲು ಕಾಸಿಲ್ಲದೆ ಕೋಲ್ಕತ್ತಾಗೆ ಪರಾರಿ ಆಗಿಬಿಟ್ಟಿದ್ದಾರೆ. ಕೆಲವು ದಿನಗಳ ಹಿಂದೆಯೂ ಕೂಡ ಅವಳ ಮೇಕಪ್ಪಿನ ಒಂದು ಫೋಟೋ ತುಂಬ ವೈರಲ್ ಆಗಿತ್ತು. ಅದು ಅವಳು ಸಕ್ಸಸ್ ಪೀಕ್ನಲ್ಲಿದ್ದಂಥ ಕಾಲಘಟ್ಟ. ಅದಾದಮೇಲೆ ಅವಳಿಗೆ ಸಣ್ಣ ಪುಟ್ಟ ಚಾನ್ಸ್ಗಳು ಕೂಡ ಬರ್ತಾಯಿದ್ವು, ಅದೂ ಕೂಡ ನಿಂತು ಹೋಯಿತು. ಈಗ ಕೋಲ್ಕತ್ತಾದ ಪುಟ್ಟ ಮನೆಯೊಂದರಲ್ಲಿ ವಾಸ ಮಾಡ್ತಾ ಇದ್ದಾರೆ. ರಾನು ಮಂಡಲ್ ಜೊತೆಗೆ ಅವರ ಮಗಳು ಕೂಡ ಈಗ ಸದ್ಯ ವಾಸ ಇಲ್ಲ. ಗೊತ್ತಲ್ಲ, ಹಣ ಇದ್ದಾಗ ಹೇಗೆ, ಹಣ ಹೋದ ಮೇಲೆ ಹೇಗೆ ಅನ್ನೋದು ಗೊತ್ತಾಗುತ್ತೆ. ದುಡ್ಡು ನೋಡಿ ಬಂದವರು, ಕಾಸು ನೋಡಿ ಬಂದವರು ಕೆಲವೇ ದಿನ ಮಾತ್ರ. ಭೇಟಿಗೆ ಬರೋ ಜನರ ಬಳಿ ಈಗ ಸದ್ಯ ವಿಚಿತ್ರ ಬೇಡಿಕೆಗಳನ್ನು ಇಡ್ತಾ ಇದ್ದಾರಂತೆ ರಾನು ಮಂಡಲ್. ಸಿಟ್ಟು ಬಂದುಬಿಟ್ರೆ ಪೊರಕೆ ಹಿಡಿದು ಅವ್ರ ಮೇಲೆ ಹರಿಹಾಯ್ತಿದ್ದಾರೆ. ತನ್ನನ್ನು ಭೇಟಿ ಮಾಡಲಿಕ್ಕೆ ಬರೋ ಜನರಿಗೆ ರಾನು ಮಂಡಲ್ ಕೆಲವೊಂದು ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ. ಊಟ ಮತ್ತು ಆಹಾರ ಸಾಮಗ್ರಿಗಳನ್ನು ತಂದು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಸಿಹಿ ತಿನಿಸು, ಬಟ್ಟೆ, ದಿನನಿತ್ಯ ಬೇಕಾಗುವ ವಸ್ತುಗಳು ತನಗೆ ಬೇಕು, ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ತಂದು ಕೊಡಲಿಕ್ಕೆ ಒಪ್ಪದೇ ಇದ್ದರೆ ಪೊರಕೆ ಹಿಡಿದು ಹೊಡಿಲಿಕ್ಕೂ ಕೂಡ ಮುಂದಾಗ್ತಾರಂತೆ ರಾನು ಮಂಡಲ್. ಈ ರೀತಿಯಾದಂಥ ವಿಚಿತ್ರವಾದಂಥ ವರ್ತನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ರಾನು ಮಂಡಲ್ ಅವ್ರನ್ನ ಅಪರೂಪಕ್ಕೊಮ್ಮೆ ಭೇಟಿಯಾಗಲಿಕ್ಕೆ ಬರ್ತಿದ್ದಂಥ ಯೂಟ್ಯೂಬರ್ಸ್ಗಳು, ಜೊತೆಗೆ ಗೊತ್ತಾದಂಥ ಅಕ್ಕಪಕ್ಕದ ಬೀದಿಗಳ ಜನರು ಅವರ ಸಂಖ್ಯೆ ಈಗ ಕ್ಷೀಣಿಸ್ತಾ ಬರ್ತಾ ಇದೆ. ಯಾವುದೇ ಕಾರ್ಯಕ್ರಮಗಳು ಸಿಗದ ಹಿನ್ನೆಲೆಯಲ್ಲಿ ಜೀವನ ನಡೆಸಲಿಕ್ಕೂ ಕೂಡ ರಾನು ಮಂಡಲ್ ಕಷ್ಟಪಡ್ತಾ ಇದ್ದಾರೆ. ಈ ವಿಷಯ ತಿಳಿದ ಮೇಲೆ ಕೆಲವೊಬ್ಬರಾದರೂ ಆಹಾರವನ್ನು ಕೊಡ್ತಾರೆ. ಇನ್ನು ಕೆಲವು ದಿನಗಳ ಕಾಲ ಆಹಾರವಿಲ್ಲದೆ ರಾನು ಮಂಡಲ್ ಉಪವಾಸವಾಗಿ ದಿನವನ್ನು ದೂಡುವಂಥ ಪರಿಸ್ಥಿತಿ ಬಂದು ಬಟ್ಟಿದೆ.
ಸ್ನೇಹಿತರೆ, ಕೊನೆಯದಾಗಿ ಹೇಳೋದಿಷ್ಟೇ, ಅದೃಷ್ಟ ಲಕ್ಷ್ಮಿ ಹುಡುಕೊಂಡು ಬಂದಾಗ ಆಕೆಯನ್ನು ಅಷ್ಟೇ ಗೌರವದಿಂದ ಪ್ರೀತಿಯಿಂದ ಬರಮಾಡ್ಕೊಳ್ಬೇಕು. ಜೊತೆಗೆ ಹೇಗೆ ನಾವು ಪ್ರೀತಿಯಿಂದ ಬರಮಾಡ್ಕೊಂಡಿರ್ತೀವೋ ಹಾಗೇ ಆಕೆಯನ್ನು ಅವಳ ರೀತಿಯಲ್ಲಿ, ಜೊತೆಗೆ ಮುಂದೆ ಹೋಗಬೇಕಾದ್ರೂ ಜೀವನದಲ್ಲಿ ಅದೇ ರೀತಿಯಾಗಿ ಅದೃಷ್ಟ ಲಕ್ಷ್ಮಿಯನ್ನು ಗೌರವದಿಂದ ನಾವೆಲ್ಲರೂ ಕೂಡ ಕಾಣಬೇಕಾಗತ್ತೆ, ನಡೆಸ್ಕೊಂಡು ಹೋಗಬೇಕಾಗತ್ತೆ. ಇಲ್ಲದಿದ್ದರೆ ಇಂತಹ ಪರಿಸ್ಥಿತಿಗೆ ಎಲ್ಲರೂ ಕೂಡ ಬರಬೇಕಾಗತ್ತೆ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಇದೇ ರೀತಿಯಾದಂಥ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.